fella there that owes me some favors. ಎಷ್ಟೊತ್ತಮ್ಮ Good chance he could give us a ಬಾ call. ನಾನು ಬಾಯ್ ಬಿಟ್ರೆ Let's get a move on. ಸತ್ಯ ಆಚೆ ಬರೋದು. ಏನೇ ಆದ್ರೂ ನಾನು ಬಾಯ್ ಬಿಡ್ಬಾರ್ದು. ಬಾ ಇಲ್ಲಿ ನೋಡಿ ಇವ್ರು ನಿಮ್ಮೂರಿದ್ದಾರೆ ಬಂದಿರೋದು ಮಲೇಷ್ಯಾದಿಂದ ಇವಳೇ ಅನ್ಸುತ್ತೆ ಅದೇ ಮಲೇಷ್ಯಾ ಸುದ್ದಿ ಅಂತಲ್ಲ ಅದು ಇವಳೇ It'll be faster to go through here. ಯಾಕಮ್ಮ ಏನಾಯ್ತು ಅಯ್ಯೋ ಗಾಡಿನ ಉಳ್ಕೊಂಡ್ಬಿಟ್ಟಿದೆ ಏನು ಯಾಕಮ್ಮ ಸನ್ನೆ ಮಾಡ್ತಾ ಇದೀಯಾ ಕೆಳಗೆ ಏನಾದ್ರು ಬಿದ್ಬಿಟ್ಟಿಯಾ ಚೆನ್ನಾಗಿ ಇದೆಯಲ್ಲ ಅಯ್ಯೋ ಏನಮ್ಮ ನೀನು ಪುಷ್ಪಕ ವಿಮಾನ ತರ ಏನೇನೋ ಹಿಂಗೆ ಅಂದ್ರೆ ನಂಗೆ ಏನ್ ಅರ್ಥ ಆಗ್ಬೇಕು ಹೇಳು She was up to the task. Why'd she drop you off? ಅಯ್ಯೋ ಗಿರಮ್ಮ ಇಲ್ಲಿ ನೋಡು ಊರಿಂದ ಬಂದಿರೋದು ಇವ್ರಿಗೆ ಊರಲ್ಲಿರೋ ಎಲ್ಲ ಗೊತ್ತಂತೆ ಅದಕ್ಕೆ ನಾನು ನಿನ್ನ ಕರೆದಿತ್ತು Is that down and get out of the one back in the ಹಾಸ್ಟೆಲ್ಗೆ ಹೋಗ್ಬೇಕಾ ಏನ್ ಅಯ್ಯೋ ಹೋಗಿ ಬಿಡು ಈಗೇನು ನಿಮ್ ತಂದೆ ಹೆಸರು ಅವ್ರು ಯಾವ ಊರಲ್ಲಿದ್ದಾರೆ ಅಂತೆಲ್ಲ ಹೇಳು ಅವ್ರು ಗೊತ್ತಾ ಕೇಳೋಣ ಮಲೇಷ್ಯಾದಲ್ಲಿ ಎಲ್ಲವ ನೀವು ಇರೋದು ನಿಮ್ಮ ತಂದೆ ಏನು ಬಿಸ್ನೆಸ್ ಮಾಡ್ತಿದ್ದಾರಲ್ಲಿ ಹೌದಕ್ಕೆ ನೀವು ಹೋಟೆಲ್ ಬಿಸ್ನೆಸ್ ಅಂತ ಅಲ್ವಾ ಹೇಳಿದ್ದು ಓ ಹೋಟೆಲ್ ಬಿಸ್ನೆಸ್ಸಾ ನಿಮ್ಮ ಹೋಟೆಲ್ ಹೆಸರು ಏನಮ್ಮ ಅಯ್ಯಪ್ಪ ಅಂತ ಹೋಟ್ಲ್ ಇದೆಯಾ ಕಾಂತಿ ಆ ಮಗುಗೆ ಒಂದು ತುಂಬ ನೋವಾಗ್ತಾ ಇದೆ ಅನ್ಸುತ್ತೆ ಪಾಪ ಅವಳು ಡಾಕ್ಟರ್ ಹತ್ರ ಹೋಗಿದ್ದು ಬರ್ತೀವಿ ಏನಮ್ಮ ಅವಳು ಎಬ್ಬಳೆ ಹೋಗುತ್ತಾರ ಜೊತೆ ನೀವೇನಾದ್ರು ಹೋಗಿ ಬರೀ ಪಾಪ ಅಲ್ಲಮ್ಮ ನೀವು ತೊಂದರೆ ಆದರೆ ಅಲ್ಲ ನೋಡಿ ಅವರೇ ಮಾತಾಡೋದಕ್ಕೂ ಕಷ್ಟಪಡ್ತೀರಾ ಇಷ್ಟೊಂದು ನೋವು ಇಟ್ಕೊಂಡು ಒಬ್ಬರೇ ಹೋಗ್ತೀನಿ ಅಂತೀರಲ್ಲ ಇರಿ ನಾನು ಬರ್ತೀನಿ ನಿಮ್ಮ ಜೊತೆ ಹೌದಾ ಅವ್ರು ಬೇಡವಾ ಸರಿ ಬಿಡು ನಾನೇ ಬರ್ತೀನಿ ನಾನೇ ಓ ಅದು ಏನೇಳ್ತು ನಂಗೆ ಅರ್ಥ ಆಗಲ್ಲ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ರವಿ ನಾನು ಹೋಗಿ ಬರ್ತೀನಿ ಆಯ್ತಾ ರೋಹಿಣಿ ಅವರೇ ಬನ್ನಿ ಹೋಗೋಣ ಅಯ್ಯೋ ಬನ್ನಿ ಅಯ್ಯೋ ಬನ್ನಿ ಬನ್ನಿ ನಾವು ಬಂದಾಗಲೇ ಹೀಗಾಗಬೇಕಾ ಛೇ ತುಂಬ ಬೇಜಾರಾಗ್ತದೆ ಅದೆಲ್ಲ ಏನೂ ಇಲ್ಲ ಸರ್ ಇನ್ನೊಂದು 5 ನಿಮಿಷದಲ್ಲೇ ಊಟ ರೆಡಿ ಆಗುತ್ತೆ ಊಟ ಮಾಡ್ಕೊಂಡು ಹೊರಡಿವ್ರಂತೆ ಸರಿನಾ ಹಲೋ ಯಾರು ಬೇಕಾಗಿತ್ತು ಇನ್ಸ್ಪೆಕ್ಟರ್ ನೋಡ್ಬೇಕಾಗಿತ್ತು ಊರಿನ ನಿಂತಿದ್ದೀರಲ್ಲ ಕೇಳ್ಕೊಂಡು ಹೋಗ್ಬೇಕು ಏಯ್ ಸರ್ ನಾನು ಸರ್ ಮನೋಜ್ ಕುಮಾರು ಯಾವ ಮನೋಜು ಬಿಸ್ನೆಸ್ ಮ್ಯಾನು 5 ಡಿಗ್ರಿ ಹೌದಾ ಹಾಂ ಹೋಗ್ಬೋದಾ ಹೋಗಿ ಎಕ್ಸ್ಕ್ಯೂಸ್ ಮೀ ಸರ್ ನಮಸ್ತೆ ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಸೊ ಫೇಮಸ್ ಬಿಸ್ನೆಸ್ ಮ್ಯಾನು 5 ಡಿಗ್ರಿ ರೀ ಅದೇನು ಕೇಳಿ ಹೋಗಿ ಅಲ್ಲಿ ಸರಿ ಹಲೋ ಸರ್ ಏನ್ರಿ ಏನು ವಿಷಯ ಸರ್ ಒಬ್ಬ ಫ್ರಾಡು ನನಗೆ ಮನೆ ಮಾಡ್ತೀನಿ ಅಂತ ಹೇಳಿ 30 ಲಕ್ಷ ದುಡ್ಡು ತಗೊಂಡು ಓಡೋಗ್ಬಿಟ್ಟಿದ್ದಾನೆ ಸರ್ ಅದು ಸಂಬಂಧಪಟ್ಟಂಗೆ ನಾನು ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅದು ಸ್ಟೇಟಸ್ ಏನಾಯ್ತು ಅಂತ ಕೇಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ ಸರ್ ಅದನ್ನು ಆ ಸ್ಟೇಷನ್ಗೆ ಹೋಗಿ ಕೇಳ್ರಿ ಸರ್ ನಿಮ್ಗೇನಾದರೂ ಗೊತ್ತಾಗಿರ್ಬೋದಾ ಅಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನನಗೆ ಯಾಕೆ ಗೊತ್ತಾಗುತ್ತೆ ಏನಿಲ್ಲ ಸರ್ ಅಲ್ಲಿನ ಚಂಪಕದವ ದೇವಸ್ಥಾನದಲ್ಲಿ ನಾನು ದುಡ್ಡು ಕೊಟ್ಟಿದ್ದು ಆ CCTV ಫುಟೇಜಲ್ಲಿ ಅವ್ನ ಮುಖ ರೆಕಾರ್ಡ್ ಆಗಿರುತ್ತೆ ಆ ಫುಟೇಜು ಅವ್ರ ಆಫೀಸಲ್ಲಿ ಇದೆ ಸರ್ ನಾವು ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾನೆ ಇಲ್ಲ ಪೊಲೀಸ್ ಬಂದನ್ನೇ ಕೊಡೋದು ಅಂತ ಹೇಳ್ತಾ ಇದ್ದಾರೆ ನೀವು ಬಂದು ಬೇಗ ಆ ಫುಟೇಜ್ ಕೊಟ್ಬಿಡಿ ಏನಯ್ಯ ನಮಗೆ ಆರ್ಡರ್ ಮಾಡ್ತಾ ಇದೆಯಾ ಅಲ್ಲ ಆ ವಿಷಯ ನೀನು ಕಂಪ್ಲೇಂಟಲ್ಲಿ ಬರ್ಕೊಟ್ಟಿದ್ಯಾ ನಮಗೆ ಹೇಳ್ದೇನೆ ನೀನಾಗಿ ಹೋಗಿ ಯಾಕೆ ಫುಟೇಜ್ ಕೊಡಿ ಅಂತ ಕೇಳಿದೆ ಏನು ಸರ್ ಹೇಗೆ ಮಾತಾಡ್ತೀರಾ ದುಡ್ಡು ಕಳ್ಕೊಂಡಿರೋದು ನಾವು ನಮಗೆ ಟೆನ್ಷನ್ ಇರಲ್ವಾ ಅದಕ್ಕೆ ನಾನು ಹೆಂಡತಿ ಹೋಗಿ ಅಲ್ಲಿ ವಿಚಾರಿಸಿದ್ದಾಳೆ ನಿನ್ನ ಹೆಂಡತಿ ಪೊಲೀಸಾ ಇಲ್ಲ ಸರ್ ಬ್ಯೂಟಿಷಿಯನು ನೀವು ಮಾಡಬೇಕಾಗಿರೋ ಕೆಲಸದಲ್ಲಿ ಅರ್ಧ ಅವಳೇ ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಬಾಕಿ ನಡೆದನ್ನು ಅವ್ರನ್ನೇ ಮಾಡಕ್ಕೆ ಹೇಳ್ರಿ ಸರ್ ನೀವು ಬಂದು CCTV ಫುಟೇಜ್ ಕೊಡ್ಸ್ಬಿಡಿ ಸರ್ ಬನ್ನಿ ಸರ್ ನೀವು ನೀನು ನಮ್ಮ ಮೇಲೆ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ ನೀನು ಕರೆದಾಗ ಎಲ್ಲ ಬರೋದಕ್ಕೆ ನೀನು ಇಟ್ಕೊಂಡು ಆಗಲ್ಲ ನಾವು ನೀನು ಮೊದಲು ನಮ್ಮ ಸ್ಟೇಷನ್ ಒಂದು ಕಂಪ್ಲೇಂಟ್ ಬರ್ಕೊಡು ಅವ್ನ ಫೋನ್ ನಂಬರು ಈ ಫೋನ್ ನಂಬರ್ ಎಲ್ಲ ಬರ್ಕೊಡ್ಬೇಕು ಮತ್ತೆ ನೀನು ಅವ್ರ ಜೊತೆ ಎಲ್ಲೆಲ್ಲಿ ಓಡಾಡಿದ್ದಿ ಎಲ್ಲೆಲ್ಲಿ ಹೋಗಿದ್ದಿ ಎಲ್ಲರೂ ಬರ್ಕೊಡು ಸರ್ ಅವ್ನ ಫೋಟೋ ನನ್ನ ಹತ್ರ ಇಲ್ಲ ಸರ್ ಅವ್ನ ಫೋನ್ ನಂಬರ್ ಹಚ್ಚಿರೋದು ಚಂಪಕದವ ದೇವಸ್ಥಾನದಲ್ಲಿ ನಾನು ಅವ್ನಿಗೆ 30 ಲಕ್ಷ ದುಡ್ಡು ಕೊಟ್ಟಿದ್ದು ಆಮೇಲೆ ಮನೆಗೆ ಬರೋಕ್ಕೆ ನಿಂತಿದ್ದೆ ಸರ್ ಹೋಗಿದ್ವಿ ಮನೆ ಡಾಕ್ಯುಮೆಂಟ್ಸ್ ಕೊಟ್ಟ ಎಲ್ಲ ಕರೆಕ್ಟಾಗಿ ಇತ್ತು ಸರ್ ರೀ ಈ ಸ್ಟೇಷನ್ ನನ್ನ ಹೆಸರಲ್ಲಿ ಇದೆ ಅಂತ ನಾನು ಪೇಪರ್ ರೆಡಿ ಮಾಡ್ಬೋದು ಈಗೆಲ್ಲ ತುಂಬ ಫೋರ್ಜರಿ ನಡೀತಾ ಇದೆ ರೀ ಓದ್ಕೊಂಡಿಗೆ ನಿಂತ್ಯಾ ಅಷ್ಟು ಗೊತ್ತಾಗಲ್ವಾ ನಿನಗೆ ಅಲ್ಲೋಗಿ ಕಂಪ್ಲೇಂಟ್ I know ಬರ್ಕೊಡು this is really ಯಾವಾಗ ಏನು ಮಾಡಬೇಕು ಅಂತ ನಮಗೆ No, ಗೊತ್ತಿದೆ I've never been here personally. ಕಂಪ್ಲೇಂಟ್ ಬರ್ಕೊಡ ಸರ್ She's no bad. ಕಂಪ್ಲೇಂಟು ಕನ್ನಡದಲ್ಲಿ ಬರೀಬೇಕಾ ಇಂಗ್ಲೀಷಲ್ಲಿ ಬರೀಬೇಕಾ ನಿಂಗೆ ಯಾವ ಭಾಷೆ ಬರುತ್ತೆಯಾ ನನಗೆ ಎರಡು ಬರುತ್ತೆ ಮತ್ತೆ ಕನ್ನಡದಲ್ಲೇ ಬರೀಯಾ ಈ
ಇನ್ಸ್ಪೆಕ್ಟರ್. ಏಯ್ ನೀವೇನಾದ್ರೂ ಲವ್ ಮಾಡ್ತಾ ಇದೀಯಾ? ಯಾಕೆ ಸರ್? ಯಾರಾದ್ರೂ ಪ್ರೀತಿ ಇನ್ಸ್ಪೆಕ್ಟರ್ ಅಂತ ಬರೀತಾರೇನಪ್ಪ? ಓ ಸರ್, ನನಗೆ ಕಂಪ್ಲೇಂಟ್ ಲೆಟರ್ ಎಲ್ಲ ಬರೆದು ಅಭ್ಯಾಸನೇ ಇಲ್ಲ. ಸರಿ ಬಾಯಿಲಿ ನಿಮ್ಮ ಪ್ರೊಮೋಟ್ ಅಲ್ಲಿ ನಿನ್ನ ಹೆಸರು ಬರೀ, ಕೆಳಗಡೆ 2 ಅಲ್ಲಿ ಇನ್ಸ್ಪೆಕ್ಟರ್ ಅವರಿಗೆ ಅಂತ ಬರೆದು ಬರೆದಲ್ಲಿ ಮ್ಯಾಟ್ರ್ ಬರೆದು ಕೊಡು. ಅಷ್ಟೇನಾ? ಸರಿ ಸರಿ. ಪ್ರೀತಿಯ ಹೊಡೆದಾಕ್ಬಿಡದ? ಹೊಡೆದಾಕಯ್ಯ. ಸರಿ ಸರಿ. ಪ್ರೀತಿಯ ಬೇಡ, ಬರೀ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಸರ್ ತಗೊಳ್ಳಿ, ಬರ್ತಾಯಿದ್ದೀನಿ. ಹಾಂ ಸಾಹೇಬ್ರು ಕೊಡು. ನೋಡಿ ಸರ್, ನೀವು ಹೇಳ್ದಂಗೆ ಬರ್ತಿದ್ದೀನಿ. ಅವನನ್ನು ಯಾವಾಗ ಕಂಡಿದ್ದೀರಾ? ಇದೊಂದೇ ಕೇಸ್ ನಮ್ಮ ಹತ್ರ ಇರೋದು ಅಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ, ಕರೆದಾಗ ನೀವು ಕೇಸಲ್ಲಿ ಬನ್ನಿ, ಹೋಗಿ. ಸರ್, ನೀವು ಕರ್ದಾಗೆಲ್ಲ ಬರೋಕ್ಕಾಗಲ್ಲ. ನಂಗೆ ತುಂಬ ಕೆಲಸ ಇರುತ್ತೆ. ನಾನು ಬಿಸ್ನೆಸ್ ಮ್ಯಾನ್ ಸರ್. ಸರಿ ಸರ್, ಆಯ್ತು. ಅಡುಗೆಲ್ಲ ಮುಗಿತನಮ್ಮ, ಟ್ರೈ ಮಾಡೋದಲ್ಲ. ಹೇಳಿದ್ದಕ್ಕೆ ಥ್ಯಾಂಕ್ಸ್. ಅಡುಗೆ ಎಲ್ಲ ರೆಡಿ ಇದೆ. ಹಪ್ಪಳ ತರಿದ್ರೆ ಮುಗೀತು, ಊಟಕ್ಕೆ ಬಡಿಸ್ಬೋದು. ಈ ಪೌಡ್ರ್ ಮಂಗಿ ಬಂದ ನಿಜ ಅಂತೇಳಿ ಅಲ್ಲಿ ನೋವಾಗ್ತಿದೆ ಅಂತ ನಮ್ಮ ಕಣ್ಮುಂದೆನೇ ಅಷ್ಟೆಲ್ಲ ಓಡಾಡ್ಕೊಂಡು ಹೋದ್ರಲ್ವಾ, ಅಲ್ಲರಿ ಸುಮ್ಮನೆ ಯಾರಾದರೂ ಹಾಗೆಲ್ಲ ನಾಟಕ ಮಾಡ್ತಾರೆ. ಬೇರೆ ಯಾರು ಅದರ ನಾಟಕ ಮಾಡಲ್ಲ ಕಣೆ, ಆದರೆ ಪೌಡ್ರಮ್ಮ ಮಾಡ್ತಾರೆ. ಯಾಕೇಳು ಬಾಯಿ ಬಿಟ್ಟರೆ ಆಕೆ ಇಟ್ಟಿನ ಮುಚ್ಚಿಟ್ರು ಸತ್ಯ ಎಲ್ಲ ಹೊರಗೊಂಡ್ಬಿಡತ್ತಲ್ಲ. ಯಾವ ಸತ್ಯನ್ರಿ? ಲೇ ಮೇಡ, ನಾರ್ಮಲ್ ಆಗಿ ಹಣ್ಣು ಹೇಗೆ ಬರುತ್ತೆ ಇವಾಗ? ಏರಿ ನಾನೇನು ಡಾಕ್ಟ್ರಾ? ನಮ್ಮ ಹಲ್ಲೆಲ್ಲ ತೊಬ್ಬೆ ಥರ ಇದೆ. ಕೇಳಿಸ್ಕೊ, ಬರ್ತೀನಿ. ಮೊದಲು ಹಣ್ಣು ತುಂಬ ಅನ್ಸುತ್ತೆ, ಊಟ ಆದ್ಮೇಲೆ ಸ್ಕೂಲ್ದಾಗ ಏನು ಬರುತ್ತೆ, ಊಟ ಮಾಡೋಕ್ಕೂ ಆಗೋದಿಲ್ಲ. ಮಾಮೂಲಿ ಜಾಸ್ತಿಯಾಗಿ ಆದರೆ ಇವಮ್ಮ ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು, ಇವಾಗ ಇಂದಕ್ಕಿದ್ದಂಗೆ ಸಡನ್ನಾಗಿ ಅಲ್ಲಿ ನಾವು ಎಲ್ಲಿಂದ ಬಂದ್ಬಿಡ್ತಮ್ಮ. ಹಾಂ ರೀ, ನಾನು ಅಡುಗೆ ಮಾಡ್ಬೇಕಾದ್ರೆ ಕಿಚನ್ ಒಳಗಡೆ ಬಂದ್ರು. ನೀವು ಗೆಸ್ಟ್ನ ಕರ್ಕೊಂಡು ಬರ್ತಾ ಇದ್ದೀರಾ, ಅದಕ್ಕೆ ಅಡುಗೆ ಇಲ್ಲ ಅಂತ ಹೇಳಿದೆ. ಆಗ ಇಲ್ಲಿದ್ದ ಆ್ಯಪಲ್ನ ತಗೊಂಡು ಅಳಿ ತಿನ್ನುತ್ತಲ್ಲ, ಹಂಗೆ ತಿನ್ಕೊಂಡು ಹೋಗ್ಬಿಟ್ರು. ನೀವು ಹೇಳ್ದಾಗೆ ಹಲ್ಲು ನೋವು ಇದ್ದಿದ್ರೆ ಅವರು ಆ್ಯಪಲ್ನ ರೀತಿ ಕಚ್ಚೋಕ್ಕಾಗಲ್ಲ ಅಲ್ವಾ? ನೋಡಿದ್ಯಾ ತ್ರಿಪುರ ಸುಂದರಿ? ಹಾಂ, ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ಬಾಯಿ ಬಿಟ್ಟರೆ ಮಲೇಷ್ಯಾ ಮ್ಯಾಟ್ರನ್ನ ಆಚೆ ಹಾಕ್ಬೇಕಾಗತ್ತೆ ಅಂತ ಹೇಳಿಬಿಟ್ಟಿದೆ ಆ ಸೋದೆ ಗುಣಿ. ಅದಕ್ಕೆ ನಾಟಕ ಮಾಡಿ ಮನೆಯಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಮಜಾ ಇರುತ್ತೆ ಬಿಡಿ. ಅದೇನು ಸೌಖ್ಯ? ಸುದ್ದಿ ಹಾಕೋ ಪ್ರಶ್ನೆಗಳು ಆ ರೀತಿ ಇರುತ್ತೆ. ಸುಮ್ಮನೆ ಇರೋದಕ್ಕೆ ಬಿಡೋದೇ ಇಲ್ಲ ಅವರು. ಏನೋ ಒಂದು ಗೆದ್ದಿ ಮಾತಾಡ್ತಾರೆ. ಪಕ್ಕ ಅವ್ರ ಕೈಲಿ ರೋಹಿಣಿ ಅವ್ರು ಸಿಕ್ಕಾಕೋತಾರೆ ನೋಡ್ಬೇಕು. ಸೋನನ್ ಪಾಪುಡಿ ಬರಲಿ, ವಿಷಯ ಏನು ಅಂತ ಮದುವೆ ಆಗುತ್ತೆ. ಏಯ್, ನೀನು ಅಡುಗೆ ಮುಗಿದ್ಮೇಲೆ ಇದೊಂದು ಹಪ್ಪಳ ತೊಗೊಂಡು ಹೋಗ್ತೀನಿ. ಇದೊಂದು ನೆನೆ ಕೊಡಿಸಿದ್ರೆ ತಗೊಳ್ಳಿ. No, that's not such a ನೀವು ಇಷ್ಟು ಪೇನಲ್ಲಿ ಇದ್ದರೆ ನಾನು ಹೇಗೆ ಹೋಗಿ? ಈಗ ಪೇನ್ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಇನ್ನೊಂದು ದಿನ ಬಂದು ತೋರಿಸ್ಕೊತೀನಿ. ಬನ್ನಿ ಹೋಗೋಣ. ಬರೀ ಸುಮ್ಮನೆ ಕೂತ್ಕೊಳ್ಳಿ ರೋಹಿಣಿ ಅವರೇ. ನೋಡಿ, ಹಲ್ಲವನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ದೇಹದಲ್ಲಿರೋ ಎಲ್ಲ ನರಗಳು ನಮ್ಮ ಹಲ್ಲಿಗೆ ಕನೆಕ್ಟ್ ಆಗಿರೋದಂತೆ. ನಾವೇನಾದ್ರೂ ಇವಾಗ ಇಗ್ನೋರ್ ಮಾಡಿದ್ರೆ ನಿಮ್ಗೆ ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತೆ. ಹೇಳ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟು ಮೀಟಿಂಗ್ ಇದೆ. ಕ್ಲೈಂಟ್ ಬರ್ತಾರೆ. ಒಂದು ಕೆಲಸ ಮಾಡ್ತೀನಿ, ನಾನು ನಾಳೆ ಮನೋಹರ್ ಜೊತೆ ಬಂದು ತೋರಿಸ್ಕೊತೀನಿ. ಬನ್ನಿ ಹೋಗೋಣ. ಏನು ಬೇಕಾಗಿಲ್ಲ, ನೀವು ಕ್ಲೈಂಟಿಗೆ ಹೇಳಿ ನೀವು ನಾಳೆ ಹೋಗಿ ಮೀಟ್ ಮಾಡ್ತೀರಾ ಅಂತ, ಆಯ್ತಾ? ಇವತ್ತು ಇಲ್ಲಿ ಬಂದಿದ್ದೀನಿ, ತೋರಿಸ್ಕೊಂಡೆ ಮನೆಗೆ ಹೋಗೋಣ. ನಿಮ್ಗೆ ಯಾವ್ದು ಅರ್ಥ ಆಗ್ತಿಲ್ಲ? ಯಾವುದು ಇಂಪಾರ್ಟೆಂಟ್ ಕೆಲಸ ಕ್ಲೈಂಟು? ಅಯ್ಯೋ, ಕೆಲಸ ಯಾವುದು ಇದ್ದಿದೆ ರೋಹಿಣಿ ಅವರೇ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ? ಮೇಡಮ್, ನೀವು ಒಳಗೆ ಹೋಗ್ಬೋದು. ಅಯ್ಯೋ, ತಲೆ ತಿನ್ಬೇಡಿ, ಬನ್ನಿ ಸುಮ್ಮನೆ. ಸರಿ ಮತ್ತೆ ಇಲ್ಲೇ ರೀ, ನಾನು ತೋರಿಸ್ಕೊಂಡ್ಬಿಡ್ತೀನಿ. ಏನು ಬೇಕಾಗಿಲ್ಲ, ನಿಮಗೆ ಮಾತಾಡಕ್ ಆಗ್ತಿಲ್ಲ. ಇನ್ನು ಡಾಕ್ಟರ್ ಹತ್ರ ಏನು ಹೇಳ್ತೀರಾ ನೀವು? ನಾನು ಜೊತೆಗೆ ಬರ್ತೀನಿ, ಬನ್ನಿ. ಬನ್ನೇ. ಏನಾಗಿದೆ? ಹಲ್ಲು ನೋವು ಡಾಕ್ಟರ್. ನನಗಲ್ಲ, ಇವ್ರಿಗಾಗಿರೋ. ಯಾವ ಕಡೆ ಇದೆ ಪೇನು? ಡಾಕ್ಟರ್, ಇದು ಸ್ವಲ್ಪ ಪೇನ್ ಕಮ್ಮಿ ಆಗಿದೆ. ಅವ್ನು ಮಾತ್ರೆ ಯಾವುದಾದ್ರೂ ಕೊಟ್ಬಿಡಿ, ಸರಿ ಹೋಗುತ್ತೆ. ಹಲ್ಲು ನೋಡ್ತೀರಾ? ಹೇಗಮ್ಮ ಮಾತ್ರೆ ಕೊಡೋದು? ಅದೇ ಅಲ್ವಾ, ನಿಮ್ಗೇನು ಗೊತ್ತಾಗಲ್ಲ. ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾಡಿ ಡಾಕ್ಟರ್, ನಿಮ್ಗೆ ಏನೇನು ಮಾಡಿ. ಓಪನ್ ಯುವರ್ ಮೌತ್. ಈ ರೈಟ್ ಸೈಡ್ ಇದ್ದೀರಾ? ಯಾವ ಕಡೆ ಇದೆ ಪೇನು? ರೈಟ್ ಸೈಡು. ಅಂದರೆ ನನ್ನ ರೈಟ್, ನಿಮ್ಮ ಲೆಫ್ಟ್. ಏನಾಗಿದೆ ಡಾಕ್ಟರ್? ಒಂದು ಹಲ್ಲು ತುಂಬ ಕ್ಯಾವಿಟಿ ಆಗಿದೆ. ಇದನ್ನು ಹೀಗೆ ಬಿಟ್ಟರೆ ಎಲ್ಲ ಹಲ್ಲಿಗೂ ಸ್ಪ್ರೆಡ್ ಆಗುತ್ತೆ. ಇವಾಗಲೇ ತೆಗಿಬೇಕು. ಅಯ್ಯೋ ಇಲ್ಲ ಡಾಕ್ಟರ್, ನನಗೆ ಗೊತ್ತಿಲ್ಲ. ಇದೆಯಮ್ಮ, ಲೆಫ್ಟ್ ಸೈಡು ಕ್ಯಾವಿಟಿ ಆಗಿದೆ. ನೋಡಿದ್ರ ರೋಣಿ ಅವರೇ, ನಾವು ಹಾಸ್ಪಿಟ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ವಿ.
ಈಗ ಏನ್ ಮಾಡೋದು ಡಾಕ್ಟರ್ ಹೇಳಿ? ಆ ಹಲ್ಲನ್ನ ಕಿತ್ತಾಕ್ಬೇಕು. ಬಿಡು 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 ಕಿತ್ತಾಕ್ಬಿಡಿ ಬಿಡು ಬಿಡು. ಅಯ್ಯೋ ರೋಹಿಣಿ ಅವರೇ ಟೆನ್ಷನ್ ಆಗ್ಬಿಡಿ, ನಾನು ಇದೀನಿ ತಾನೆ ಜೊತೆಲಿ. ಮತ್ತೆ ಡಾಕ್ಟರ್ ಹೇಳಿಲ್ವಾ ಹೀಗೆ ಬಿಟ್ರೆ ಕ್ಯಾವಿಟಿ ಎಲ್ಲವರೆಗೂ ಸ್ಪ್ರೆಡ್ ಆಗ್ಬಿಡುತ್ತೆ ಅಂತ. ಆಮೇಲೆ ನೀವು ಬೆಂಚಸ್ ಸೆಟ್ ಹಾಕೊಂಡು ಅಂತ ಓಡಾಡ್ಬೇಕಾಗುತ್ತೆ. ನೀವು ಕಿತ್ತು ಬಿಸಾಕಿ ಡಾಕ್ಟರ್ ಅದನ್ನ. ಡಾಕ್ಟರ್ ಪ್ಲೀಸ್ ಕೊಡಿ, ನಾನು ಇನ್ನೊಂದು ದಿವಸ ಬರ್ತೀನಿ. ಅಯ್ಯೋ ರೋಹಿಣಿ ಅವರೇ ಡೋಂಟ್ ವರಿ, ನಾನು ಇದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ ಅವಾಗಿಂದ. ಡಾಕ್ಟರ್ ಏನ್ ವೇಟ್ ಮಾಡ್ತೀರಾ? ತೆಗೀರಿ. ತುಂಬಾ ಹೊತ್ತು ಏನಾಗಲ್ಲ ಅಮ್ಮ, ನಿಮ್ಗೆ ಪೇನ್ ಆಗದೆ ಇರೋ ಥರ ಮೆಡಿಸಿನ್ ಕೊಟ್ಟು ತೆಗಿಯೋದು. ಶ್ರುತಿ ಅವರೇ ನೀವು ಸ್ವಲ್ಪ ಸೋಮಿರಿ ಪ್ಲೀಸ್. ಡಾಕ್ಟರ್ ನಾನು ಇನ್ನೊಂದು ದಿವಸ ಬರ್ತೀನಿ, ಬರ್ತೀನಿ ಕೆಲಸ ಇದೆ. ರೋಹಿಣಿ ಅವರೇ ಸುಮ್ಮನೆ ಕೂತ್ಕೊಳ್ಳಿ ನೀವು, ನಾನು ಇದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಇವರು ಸ್ವಲ್ಪ ಭಯದಲ್ಲಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಇವ್ರನ್ನ ಹೇಳ್ಕೊತೀನಿ, ನೀವು ಬಿಸಾಕಿ. ಹುಳ ತಿಂದಿರೋ ಹಲ್ಲು ಆ ಹುಳಗೆ ಸಿಕ್ಕೋದು, ಆ ಕಿತ್ತು ದೂರ ಬಿಸಾಕು. ಇನ್ನೊಂದು 10 ಐಸ್ ಕ್ರೀಮ್ ಪಾರ್ಸಲ್ ತಗೊಂಡು. ಮೇಡಮ್ ನಾವೇನ್ ಐಸ್ ಕ್ರೀಮ್ ಪಾರ್ಲರ್ ಇಟ್ಟಿದೀವಾ? ಅಯ್ಯೋ ಅದನ್ನ ಬಿಲ್ಲಲ್ಲಿ ಆ್ಯಡ್ ಮಾಡಿ. ಓಕೆ ಮ್ಯಾಮ್. ರೋಹಿಣಿ ಅವರೇ ಡಾಕ್ಟರ್ ಇನ್ನೂ ಅರ್ಧ ಗಂಟೆ ಇದ್ದು ಹೋಗಿ ಅಂತ ಹೇಳಿದ್ದಾರೆ. ಬನ್ನಿ ಕೂತ್ಕೊಳ್ಳೋಣ. ಟೊಮ್ಯಾಟೊ ಥರ ಊದ್ಬಿಟ್ಟಿದೆ. ತಿನ್ನಿ ಐಸ್ ಕ್ರೀಮ್ ತಿನ್ನಿ, ನೋವು ಕಮ್ಮಿ ಆಗುತ್ತೆ. ಬರೀ ಕಮ್ಮಿ ಆಗುತ್ತೆ. ಫ್ಲೇವರ್ ಚೆನ್ನಾಗಿದೆಯಾ? ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ತಾತ. ಎಲ್ಲಿಂದಲೋ ಬಂದವ್ರನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋ ಮನೇನೂ ಇರುತ್ತೆ ಅಂತ ನನಗೆ ಗೊತ್ತೇ. ಈ ಮಣ್ಣಿನ ಗುಣಾಕಾರ ಬರೀ ನಮ್ಮನೆ ಅಲ್ಲ, ಈ ನಾಡಲ್ಲೂ ಎಲ್ಲಾರ ಮನೆಯಲ್ಲೂ ಇದೇ ಪರಂಪರೆ ಇದೆ ಸರ್. ಕರುಣೆಗೆ ಬೀಡು ಕರುನಾಡು ನಮ್ಮ ಕರ್ನಾಟಕ ಸರ್. ಬರೀ ನೀರು ಕೇಳಿದ್ರೆ ಎಳ್ನೀರು ಕೊಟ್ಟು ವ್ಯಾಸ ಸರ್ ನಮಗೆ. ಮಲೇಷಿಯಾದಲ್ಲಿ ಈಗಿಲ್ಲ. ನಮ್ಮ ದೇಶ ಸಂಸ್ಕೃತ ಅನ್ನೋ ಭಾಷೆನ ಮಾತ್ರ ಜಗತ್ತು ಕೊಟ್ಟಿದ್ದಲ್ಲಮ್ಮ, ಸಂಸ್ಕೃತಿನೂ ಕೊಟ್ಟಿದೆ. ಮತ್ತೆ ತುಂಬ ಊಟ ಮಾಡಿದ್ರಿ ತಾನೆ, ಸಂತೃಪ್ತಿ ಆಯ್ತು ಸರ್. ತುಂಬ ನಿನ್ನ ಗಂಟೆ ಕೈ ರುಚಿತ್ತು. ಹೌದು ಸರ್. ಸರ್ ಅದೃಷ್ಟ ಅವಳು ಕೈ ರುಚಿನಲ್ಲಿಲ್ಲ ಸರ್, ಅವಳು ಕೈಯಲ್ಲೇ ಇದೆ ಸರ್. ಈ ಕೈ ಹಿಡಿದ ದಿನನೇ ನಾನು ಅದೃಷ್ಟವಂತ ಆಗೋದೆ. ಹಾಗಿದ್ರೆ ನಾವೇನು ಮಾಡ್ತೀವಿ? ಒಂದು ನಿಮಿಷ ಅಜ್ಜಿ ತಾತ, ಇದೇನಕ್ಕಮ್ಮ ಮನೆಗೆ ದಂಪತಿಗಳು ಬಂದ್ರೆ ಶಿವ ಪಾರ್ವತಿನೇ ಬಂದ ಹಾಗೆ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು. ನಮಗೆ ಆಶೀರ್ವಾದ ಮಾಡಿ ರೀ. Chocolate, come on up. ಕಾಲ ಸುಮಾರು ಮಾಡಿ ನಾವು ಹೋಗ್ಬೇಕು. ಇನ್ನೇನು ಬಂದ್ಬಿಡ್ತಾಳೆ ನನ್ನ ಜೊತೆ. ಅದೇ ಮನೇಶ ಜೊತೆ ಮಾತಾಡ್ಸ್ಕೊಂಡು ಹೋಗಿರುತ್ತೆ. ಯಾವುದೋ ನನ್ನ ದೊಡ್ಡ ಮಗ ಮನೋಜ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನು. ಅದೇ ಮಲೇಷ್ಯಾ ಜೊತೆ ನೀವು ನೆನ್ಪಿನ ಅವಳು ಮನೋಜ ಮಲೇಷ್ಯಾದಿಂದ ಬಂದಿರೋ. ಹೌದಾ? ನಾವು ವೈಟ್ ಜೊತೆ ತುಂಬ ಮಾತಾಡಬೇಕು ಅಂತ ಆಸೆ ಪಡ್ತೀವಿ. ಆದರೆ ಅವ್ರು ಆಸ್ಪತ್ರೆ ಹೋಗಿ ಆಸ್ಪತ್ರೆ ಬರ್ದ ಏನಕ್ಕೆ ಅವ್ರಿಗೆ ನಾನು ಫೋನೇ ಮಾಡಿಲ್ಲ. ಈಗ ಯಾರು ಒಬ್ಬೇ ಕಳ್ಸಿದ್ರೆ ಶ್ರುತಿನೂ ಜೊತೆಗೆ ಹೋಗಿದ್ದಾಳೆ. ಅವ್ರಿಗೆ ಹಣ್ಣು ಅಷ್ಟೇ. ನೋಡಿ ಸರಿಯಾಗಿ ಹಣ್ಣು ಚೀಲ ಅನ್ಸುತ್ತೆ. ಸರಿ ನಾವಿನ್ನು ನೋಡ್ತೀವಿ. ನೀವು ಯಾವಾಗಲೂ ಬೆಂಗಳೂರಿಗೆ ಬಂದರೂ ನಮ್ಮ ಮನೆಗೆ ಬರ್ದೇ ಹೋಗ್ಬಾರ್ದು. ಖಂಡಿತ ಬರ್ತೀವಿ ಸರ್. ಅದು ಸೂರ್ಯ ನಾವು ನೋಡೋಣ. ಖಂಡಿತ ಸರ್. ಸರ್ ಕೈ ಕೂತ್ರಿ, 2 ನಿಮಿಷ ಬಂದೆ. ಬನ್ನಿ 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 ಬನ್ನಿ. ನಡಿ. ಸೂರ್ಯ ತುಂಬ ಒಳ್ಳೆ ಜನ ಕಣ. ಅವರು ಒಳ್ಳೆ ಜನ ಆಗಿಂದೇ ಇದ್ದಿದ್ರೆ ನಾನು ಅವ್ರ ಮನೆ ಕರ್ಕೊಂಡ್ಬರ್ತಾರೆ. ನೋಡಪ್ಪ ಅವ್ರು ಎಷ್ಟು ಸಂತೋಷವಾಗಿ ಹೋಗ್ತಾರೆ. ನಮ್ಮ ಮನೆಗೆ ಬಂದವರು ಸಂತೋಷವಾಗಿ ಹೋದರೆ ನಮ್ಗೆ ಅದೇ ಸಂತೋಷ. ಅಲ್ಲ ಕಣೋ, ಅವ್ಳು ಹಾಸ್ಪಿಟ್ಲ್ಗೆ ಹೋಗ್ಲು ಇನ್ನೂ ಬರಲಿಲ್ಲ. ವಿಚಾರಿಸ್ಬೇಕು ನಾವು. ಸೊಬ್ಬರಷ್ಟು ತುಂಬಿಟ್ಟಿದ್ದೆ. ಅಪ್ಪ ಅವ್ರಿಗೆ ಯಾಕೆ ಇನ್ನೂ ಬಂದಿಲ್ಲ? ನೀವ್ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಕೇಳ್ತಿದ್ದ? ಸ್ಕೂಲ್ ಹೇಳ್ಬಿಟ್ಟು ಹೋಗಿದ್ದ ಕಡೆ ಸಿಕ್ಕಾಗೋತಾಳೆ ನೋಡ್ತಾರೆ. ನಾನು ಹೋಗಿ ಅವ್ರಿಗೆ ನೋಡೋ ವ್ಯವಸ್ಥೆ ಮಾಡ್ತೀನಿ. ರೋಹಿಣಿ ಅಮ್ಮ ಹೇಳಿದ್ರು ಶ್ರುತಿ ನಿನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾಳೆ ಅಂತ. ಇವಾಗ ಹೇಗಿದೆ ನೋವು? ಅರೆ Feeling exactly the most stable. ಕೈಯಲ್ಲಿ ಮಾತಾಡೋಕ್ಕಾಗಲ್ಲ. So when we get there, you let me do the talking. ಅಂತ ಅವ್ರ ಹಲ್ ಕಿತ್ಬಿಟ್ಟಿದ್ದಾರೆ. Understand? ಅದಕ್ಕೆ ಅವ್ರಿಗೆ ಆ ಪೇನ್ ಅಲ್ಲಿ ಮಾತಾಡಕ್ಕಾಗ್ತಿಲ್ಲ. ಹಲ್ ಕಿತ್ಬಿಟ್ಟಿದ್ರೆ Gotta be clear on this. ನಾಟಿ ಮಾಡಕ್ಕಾಗತ್ತೇನ್ರಿ? It'll take you time. ಬೇಗ ಒಳ್ಳೆ ಬಿಡ್ರಿ ಓದಿದ್ರು. Those are good guys. ಅಲ್ಲ ಹುಡುಗಿ 5 ಡಿಗ್ರಿ ಅಷ್ಟೇ.